ಹಾಯ್ ನಮಸ್ತೆ ಎಲ್ರಿಗೂ. ನಾವಿವತ್ತು ಹೈದರಾಬಾದಿನ ಹುಸೇನ್ ಸಾಗರ್ ಲೇಕಿಗೆ ಬಂದಿದ್ದೇವೆ. ಇದನ್ನು ಇಬ್ರಾಹಿಂ ಕುಲಿ ಕುತುಬ್ ಶಾ ಎನ್ನುವವರು 1562ರಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಫೇಮಸ್ ಆಗಿರೋದು ಅಂತಂದರೆ ಬುದ್ಧ ಸ್ಟ್ಯಾಚ್ಯೂ. ಅದು ಈ ಸರೋವರದ ಮಧ್ಯಭಾಗದಲ್ಲಿದೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಬೋಟ್ ಮುಖಾಂತರ ಹೋಗಬೇಕು. ಇಲ್ಲಿದೆ ಬುಕ್ಕಿಂಗ್ ಕೌಂಟರ್. ಈಗ ಗೇಟ್ ನಂಬರ್ 3ಯ ಮುಖಾಂತರ ನಾವು ಬೋಟಿಗೆ ಹೋಗ್ತಾ ಇದ್ದೇವೆ. ಬೋಟಿಗೆ ಹೋಗಬೇಕಂತಂದರೆ ಟಿಕೆಟ್ ಒಬ್ಬರಿಗೆ 100 ರೂಪಾಯಿಗಳು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬುದ್ಧ ಸ್ಟ್ಯಾಚ್ಯೂ. ನಾವು ಸಾಧಾರಣ ಬೋಟನ್ನು ಬುಕ್ ಮಾಡಿದ್ದೇವೆ. ಇನ್ನು ಡ್ಯಾನ್ಸಿಂಗ್ ಬೋಟ್ ಅಂತ ಒಂದು ಬೋಟ್ ಕೂಡ ಅವೈಲೇಬಲ್ ಇದೆ. ಅಂದರೆ ಅದರಲ್ಲಿ 3-4 ಜನ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾವು ಬುದ್ಧ ಸ್ಟ್ಯಾಚ್ಯೂಗೆ ಹೋಗೋವರೆಗೂ. ಈಗ ನಾವು ಬೋಟ್ನಲ್ಲಿ ಬುದ್ಧ ಸ್ಟ್ಯಾಚ್ಯೂ ನೋಡೋದಕ್ಕೆ ಹೊರಟಿದ್ದೇವೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಈಗ ನಾವು ಬುದ್ಧ ಸ್ಟ್ಯಾಚ್ಯೂವಿನ ಕೆಳಗೆ ರೀಚ್ ಆಗಿದ್ದೇವೆ. ಈ ಬುದ್ಧ ಸ್ಟ್ಯಾಚ್ಯೂವನ್ನು 1992ರಲ್ಲಿ ರಚಿಸಲಾಯಿತು. ಇದರ ಎತ್ತರ ಸುಮಾರು 18 ಮೀಟರ್ಗಳು. ಇಲ್ಲಿಂದ ನಮಗೆ ಸುತ್ತಮುತ್ತಲಿನ ವ್ಯೂ ಸಿಗತ್ತೆ. ಇದು ಸರೋವರದ ಮಧ್ಯಭಾಗದಲ್ಲಿದೆ. ಹಾಗಾಗಿ ಇಲ್ಲಿ ಬಂದಾಗ ನಮಗೆ ಒಂದು ದ್ವೀಪದಲ್ಲಿ ಇರೋ ಥರ ಒಂದು ಫೀಲಿಂಗ್ ಸಿಗತ್ತೆ. ಈ ಬುದ್ಧ ಸ್ಟ್ಯಾಚ್ಯೂ ಹೈದರಾಬಾದಿನ ಫೇಮಸ್ ಸನ್ಸೆಟ್ ವ್ಯೂ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಸಣ್ಣ ಸಣ್ಣ ಕಾರಂಜಿಗಳು ಇವೆ. ಈಗ ನೋಡಿ, ಕೆಳಗಡೆಯಿಂದ ನೋಡಿದಾಗ ಬುದ್ಧ ಸ್ಟ್ಯಾಚ್ಯೂ ಈ ಥರ ಕಾಣಿಸುತ್ತೆ. ಈ ಸ್ಟ್ಯಾಚ್ಯೂವಿನ ಹಿಂದುಗಡೆಯಿಂದ ನಮಗೆ ಸನ್ಸೆಟ್ ಆಗೋದನ್ನು ಕೂಡ ನೋಡಬಹುದು. ಅಲ್ಲಿ ನೋಡಿ ಸನ್ಸೆಟ್ ಕಾಣಿಸ್ತಾ ಇದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಪುಟ್ಟದಾಗಿ ಕಾಣಿಸ್ತಾ ಇರೋದು ಅಂಬೇಡ್ಕರ್ ಸ್ಟ್ಯಾಚ್ಯೂ. ಹಾಗೆ ದೊಡ್ಡದಾಗಿ ಅಲ್ಲಿ ಬಿಳಿ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಸೆಕ್ರೆಟರಿಯಾಟ್ ಆಗಿದೆ ಹೈದರಾಬಾದಿದ್ದು. ಹುಸೈನ್ ಸಾಗರ್ ಲೇಕಿಗೆ ಒಬ್ಬರಿಗೆ ಎಂಟ್ರಿ ಟಿಕೆಟ್ 15 ರೂಪಾಯಿಗಳು. ಒಂದು ಕಾಲದಲ್ಲಿ ಇಡೀ ಹೈದರಾಬಾದಿಗೆ ಕುಡಿಯುವ ನೀರಿನ ಮೂಲವಾಗಿದ್ದಂತಹ ಈ ಹುಸೈನ್ ಸಾಗರ್ ಲೇಕ್ ಇವತ್ತು ಚರಂಡಿ ನೀರಿನಿಂದ ತುಂಬಿದೆ. ನಮ್ಮ ಕಣ್ಣ ಮುಂದೆಯೇ ಯೂಸ್ ಮಾಡಿದಂತಹ ಪ್ಯಾಡ್ಗಳು, ಡೈಪರ್ಗಳು ಹಾಗೂ ಇನ್ನಿತರ ಕಸ ಹರಿದು ಹೋಗುವುದು ಕಾಣಿಸುತ್ತೆ. ಹುಸೈನ್ ಸಾಗರ್ ಲೇಕಿನ ಬದಲಿಗೆ ಇದಕ್ಕೆ ವಾಸನೆ ಸಾಗರ್ ಲೇಕ್ ಅಂತ ಹೆಸರಿಡಬೇಕಿತ್ತೇನೋ ಅಂತ ಅನಿಸುತ್ತೆ.